ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಬೆಳ್ಳೂರು ಹೋಬಳಿ ಅಣಕನಹಳ್ಳಿ ಗ್ರಾಮದ ದಲಿತ ಗಜೇಂದ್ರ ಬಾಬು ಕುಟುಂಬಕ್ಕೆ ನಿಯಮಬದ್ಧ ಹಕ್ಕುಪತ್ರದ ಮೇಲೆ ಖಾತೆ ಮಾಡಿಕೊಡಲು ಪಂಚಾಯಿತಿ ಅಧಿಕಾರಿಗಳು ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ದಲಿತ ಕುಟುಂಬಕ್ಕೆ ಕಿರುಕುಳ ನೀಡುತ್ತಿದ್ದು ಖಾತೆಗಾಗಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗಿ ಆದೇಶವನ್ನು ಮಾಡಿಸಿಕೊಂಡು ಬಂದರೂ ಯಾವ ಆದೇಶಕ್ಕೂ ಪಂಚಾಯಿತಿ ಅಧಿಕಾರಿಗಳ ಬಳಿ ಕಿಮ್ಮತ್ತಿನ ಬೆಲೆ ಇಲ್ಲದಂತೆ ಆಗಿದೆ. ಬೇಕು ಸರ್ ಬೇಕು ಅವರು ಕೇಳಬೇಕು ನನ್ನಲ್ಲ ಕೇಳಿ ನಾವೇನ್ ಇನ್ಚಾರ್ಜ್ ಅಲ್ಲ ನಮ್ ಕೆಲಸ ನಮ್ದು ಅಷ್ಟೇ ಇನ್ಚಾರ್ಜ್ ಏನಿಲ್ಲ ಕೇಳಿ ಹತ್ತಿರ ಹೇಳಿ ಇನ್ಚಾರ್ಜ್ ಏನಿರ್ತದೆ ಅದ್ರಲ್ಲಿ ಆಯ್ತು ಮಾಡಿ ಕೇಳಿ ಅದಕ್ಕೇನಂತೆ. ಹಲೋ ಸರ್ ಎಲ್ಲಿದ್ರಿ? ಇದು ಮಾಜರ್ ಕಾಪಿ ಬೇಕಂತೆ. ಗಜೇಂದ್ರ ಬಂದವ್ರೆ ನನ್ನ ಸೈನ್ ಹಾಕಿಲ್ಲ ಹಾಕು ಅಂತ ಹಿಂಸೆ ಕೊಡ್ತಾರೆ. ಅದಕ್ಕೆ ಪಂಚಾಯಿತಿ ಅಧಿಕಾರಿಗಳು ನೆಪ ಮಾತ್ರಕ್ಕೆ ಗ್ರಾಮಕ್ಕೆ ಬಂದು ಸವರ್ಣೀಯರ ಪರವಾಗಿ ವಕಾಲತ್ತು ವಹಿಸಿ ಅವರಿಗೆ ಕಾಲಾವಕಾಶವನ್ನು ನೀಡಿ ಖಾತೆ ಮಾಡಿದೆ. ನಮಗೆ ಅನ್ಯಾಯ ಮಾಡಿದ್ದಾರೆ ಗಜೇಂದ್ರ ಬಾಬು ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ಪಂಚಾಯತಿ ಸೃಷ್ಟಿ ಮಾಡ್ಕೋಬಹುದು, ಅದು ಮುಖ್ಯ ಅಲ್ಲ. ಸರ್ ಇನ್ನೊಂದು ವಿಚಾರ ಹೇಳ, ರಾಮ್ ಠಾಣ್ ಜಾಗದಲ್ಲಿ ಒಬ್ಬನಿಗೆ ಹಕ್ಕುಪತ್ರ ಕೊಟ್ಟು ಬೇರೆಯವ್ರಿಗೆ ಖಾತೆ ಮಾಡ್ಕೊಟ್ಟಿರೋದು ತಾವು ದಾಖಲಾತಿಗಳು ಬನ್ನಿ ಪಂಚಾಯತಿಗೆ ಇದೇ ವಿಚಾರ ಹೇಳಿ. ಇದೇ ವಿಚಾರದಲ್ಲಿ 15 20 ದಿನ ಅಂತ ಹಾಕಿ ಬೇಡ. 10 ದಿವಸ ಕಾಲ ಏನು ದಾಖಲಾತಿ ಇದ್ರೆ ಏನು ಆಗಲ್ಲ. 10 ದಿವಸ ದಾಖಲಾತಿ 10 ದಿವಸದೊಳಗೆ ಬರೀರಿ. ಅವ್ರಿಗೆ ಕೆಲಸಗಳಿರ್ತಾರೆ, ಬೆಂಗಳೂರಿಂದ ಬರಬೇಕು. 15 ದಿನ 2 ವಾರ ರಾಜಕೀಯ ಬಂದ್ರೆ ಏನಾಗುತ್ತೆ ರಜಾ ಬರುತ್ತೆ. ರಜಾ ಬರ್ತಿರ್ತಾರೆ ಏನಾರ ಈಗ ಯಾರ ಇಷ್ಟು ವರ್ಷ ತಿಂಗಳು ಏನಾದ್ರು ಬರೋಣ 5 ದಿನಕ್ಕಲ್ಲ 15 ದಿನ ಅಂತ ಕೆಲಸ ಮಾಡ್ಬೇಕು, ಬರ್ಬೇಕಲ್ಲ ಅವ್ರಿಗೆ ಬರಬೇಕು. ಅಷ್ಟು ಒಂದು 20 ದಿವಸ ಟೈಮ್ ತೊಗೊಳ್ಳಿ. 15 20 ನೋಡಿ ಕರೆಕ್ಟ್ ಆಗಿ ನೋಡಿ ನಿಮ್ಮ ಒಂದು ತಿಂಗಳು ಕೊಡ್ಲಿ ಬಿಡಿ. ಗ್ರಾಂಟ್ ಇರ್ಲಿ, ಗ್ರಾಂಟ್ ಸೆಕೆಂಡರಿ ಮೂಲ ಜಮೀನು ಇರ್ಬೇಕಲ್ಲ ಅವ್ರು ಎಷ್ಟು ಅಂತ ಗ್ರಾಂಟ್ ಎಷ್ಟಾರು ಮಾಡ್ಕೊಳ್ಳೋರು. 25 ಸರ್ ಅದಂತ ಅಳಿರಿ. ಇದಕ್ಕೆ 25 ಈಗ ಅವ್ರದ್ದು ಏನೈತೆ ಅಳಿರಿ, ಇವ್ರದ್ದು ಏನೈತೆ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಇವ್ರದ್ದು ಏನೈತೆ ಮಾಡ್ಬೇಕು. ಇವಾಗ ಮಾಡ್ಕೊಂಡಿದ್ದೀನ 72 ನಿಮಿಷ ಆಗಿರೋದು. 72 ನಿಮಿಷ ಮೂಲ ಬೇಕಿದ್ದು 69 72 ನಿಮಿಷದಲ್ಲಿ ಇದು ಮೂಲ ತೆಗ್ಸ್ಕೊಡಿ. ಆಯ್ತು ಇದ್ರು ಕೊಡೋಣ ಜಮೀನು ಅವ್ರಿಗೆ. ಅಯ್ಯೋ ಪ್ರಪಂಚ ಯಾರು ಎಲ್ಲ ಬಿಟ್ಟು ಹೋಗೋದು. ಇದು ಮೂಲ ಕೊಡ್ಸ ಹೊಡಿಯೋಣ. ಇದೇ ಮೂಲ ಇದು ಒರಿಜಿನಲ್ ಸ್ವಾಮಿ. ಇವಾಗ ಅನಂತರಾಜ್ ಸೈನ್ ಮಾಡಿರೋದು ಅವ್ರು ಅನಂತರಾಜ್ 76 ಇದ್ರ ಅದು ಮೂಲ ಕೊಡಿಸಿ ತಮ್ಮ ಬ್ಯಾಗ್ ತಗೊಬರಬಿಲ್ಲಿ. ದಲಿತ ಕುಟುಂಬದ ಮುಖ್ಯಸ್ಥ ಗಜೇಂದ್ರ ಬಾಬು ಮಾತನಾಡಿ, ನ್ಯಾಯಾಲಯದ ಆದೇಶದಂತೆ 1976ರಲ್ಲಿ ಹಕ್ಕುಪತ್ರ ಪಡೆದ ಒಂದು ನಿವೇಶನಕ್ಕೆ ನಿಯಮಬದ್ಧ ಖಾತೆ ಮಾಡಿಕೊಡಲು ಅರಣಿ ಪಂಚಾಯಿತಿ ಅಧಿಕಾರಿಗಳು ಕೋರಿದ್ದೆವು. ಆದರೆ ಭ್ರಷ್ಟ ಅಧಿಕಾರಿಗಳು ಕಡತಗಳನ್ನೇ ಮಾಯ ಮಾಡಿ ನಿವೇಶನ ಖಾತೆ ಮಾಡಿಕೊಡಲು ದಿನನಿತ್ಯ ಅಲಿಸುತ್ತಿದ್ದಾರೆ. ಪಂಚಾಯತಿ ಅಧಿಕಾರಿಗಳು ಖಾತೆ ಮಾಡದೆ ವಿನಾಕಾರಣ ತೊಂದರೆ ಕೊಡ್ತಾಯಿದ್ರು. ತೊಂದರೆ ಕೊಟ್ಟಂಥ ಸಂದರ್ಭದಲ್ಲಿ ನಾನು ನಿಮ್ಮ ಮೀಡಿಯಾ ಮುಖಾಂತರ ಕಳೆದ ವಾರ ಇದ್ರ ಬಗ್ಗೆ ನಿಮಗೆ ಮನವಿ ಸಲ್ಲಿಸಿದ್ದೆ. ಮನವಿ ಮುಖಾಂತರ ನಮ್ಮ ಆಗಿರತಕ್ಕಂಥ ದೌರ್ಜನ್ಯ ಬಗ್ಗೆ ನೀವು ಮೀಡಿಯಾದಲ್ಲಿ ಮಾಹಿತಿಯನ್ನು ಟೆಲಿಕಾಸ್ಟ್ ಮಾಡಿ ನಮಗೆ ಇದರ ಅನ್ಯಾಯದ ಬಗ್ಗೆ ನೀವು ಪಬ್ಲಿಸಿಟಿ ಮಾಡಿರೋದ್ರಿಂದ ನಮಗೆ ಇವತ್ತು ಪಂಚಾಯತಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಮಾಜರ್ ಮಾಡಿ ಖಾತೆ ಮಾಡಿಕೊಡ್ತೀವಿ ಅಂತ ಆದೇಶವನ್ನು ಹೇಳಿಕೆಯನ್ನು ಕೊಟ್ಟಿದ್ದರು. ಅದರಂತೆ ಇವತ್ತು ಬಂದು ಮಾಜರ್ ಮಾಡಿದರು. ಮಾಜರ್ ಮಾಡೋಕ್ಕೆ ಬಂದಿರೋ ಸಂದರ್ಭದಲ್ಲಿ ನಮ್ಮ ಊರಿನ ಕೆಲವು ಸವರ್ಣೀಯ ಜನಾಂಗದವರು ಬಂದು ಇದು ಅವರಿಗೆ ಅದೆಲ್ಲ ಬೇರೆ ಜಾಗ, ಇವರು ನಮ್ಮ ಸವರ್ಣೀಯ ಜನಾಂಗದ ಸೇರ್ತಕ್ಕ ಜಾಗ ಅಂತ ಹೇಳಿ ತಕರಾರು ಮಾಡಿದರು. ಆದರೆ PDO ಅಧಿಕಾರಿಗಳು ಮೂಲ ದಾಖಲಾತಿಯನ್ನು ತಂದು ಕೊಡೋದಕ್ಕೆ ಕಾರಣ ಕೇಳಿದಾಗ ನಾವು ಮೂಲ ದಾಖಲಾತಿ ಒಂದು ನ್ಯಾಯಾಲಯದ ಆದೇಶವನ್ನು ಕಾಪಿ ಎಲ್ಲವನ್ನೂ ಕೊಟ್ಟರು ಕೂಡ ಅವರು
ನಮ್ಮ ಕುಟುಂಬಕ್ಕೆ ಅರಣಿ ಗ್ರಾಮ ಪಂಚಾಯಿತಿಯಿಂದ ಖಾತೆ ಕಿರುಕುಳವಾದರೆ ಮತ್ತೊಂದೆಡೆ ಅಣಕನಹಳ್ಳಿ ಹಳ್ಳಿಯಿಂದ ನಮ್ಮನ್ನ ಒಕ್ಕಲೆಬ್ಬಿಸುವ ಪ್ರಯತ್ನ ನಿರಂತರವಾಗಿ ಸಾಗಿದೆ. ಯಾಕೆಂದರೆ ಅಣಕನಹಳ್ಳಿ ಗ್ರಾಮದಲ್ಲಿ 150 ಕುಟುಂಬಕ್ಕೆ ನಾವಿರುವುದು ಒಂದೇ ದಲಿತ ಕುಟುಂಬ. ಹೇಗಾದರೂ ಮಾಡಿ ನಮ್ಮನ್ನ ಗ್ರಾಮದಿಂದ ಒಕ್ಕಲೆಬ್ಬಿಸಲು ಸವರ್ಣೀಯರ ಸರ್ವ ಪ್ರಯತ್ನವಾಗಿದೆ ಎಂದು ಗಜೇಂದ್ರ ಬಾಬು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಅವರ ಪರವಾಗಿ ನಿಂತ್ಕೊಂಡು ನಮಗೆ ಅವ್ರದ್ದು ಕೂಡ ತಕರಾರಿದೆ, ಅವ್ರದ್ದು ಮೂಲ ದಾಖಲಾತಿಗಳನ್ನು ಕೇಳ್ತಾ ಇದ್ವಿ. ಸೊ ಅದು ಕಾಲಾವಕಾಶ ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ನಮ್ಗೆ ಇಷ್ಟ ಇಲ್ಲದೆ ಸರ್ ಕೋರ್ಟ್ ಆದೇಶ ಇದೆ, ಅದರಂತೆ ಖಾತೆ ಮಾಡಿ, ಸೊ ಅವ್ರಿಗೆ ಅನ್ಯಾಯ ಆಗಿದ್ರೆ ಅವ್ರು ಕೋರ್ಟ್ಗೆ ಹೋಗ್ತಾರೆ ಸರ್ ನಮ್ಮಿಂದ ಅಂತ ಕೇಳ್ಕೊಂಡು, ಆದರೂ ಕೂಡ ಅವರು ಸವರ್ಣೀಯರಿಗೆ ಮಣಿದು ಅವರಿಗೆ ಕಾಲಾವಕಾಶನ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಬಲರಾಮ್ ಮಾತನಾಡಿ, ಅಣಕನಹಳ್ಳಿ ಗ್ರಾಮಕ್ಕೆ ಬಂದು ಸ್ಥಳ ಪರಿಶೀಲನೆ ಮಾಡಿದಾಗ ಒಟ್ಟಾರೆಯಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಬೇಜವಾಬ್ದಾರಿತನ ಎದ್ದು ಕಾಣುತ್ತದೆ. ಇನ್ನು ಈ ದಲಿತ ಕುಟುಂಬಕ್ಕೆ ಈ ಗ್ರಾಮದಿಂದ ಅನ್ಯಾಯವಾಗಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಸೂಕ್ತ ರೀತಿಯಲ್ಲಿ ನ್ಯಾಯ ಸಿಗದಿದ್ದರೆ ಧರಣಿ ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿದರು. ನಾವು ಅಂಥ ಅನ್ಯಾಯ ಇದೆ ಅಂದರೆ ನಾವು ಹೋಗಲೇಬೇಕು ಅಂತ ಅಂದ್ಬಿಟ್ಟು ನಾವು ಆ ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ PDO ಮತ್ತು ಅಲ್ಲಿ ಗ್ರಾಮಸ್ಥರು ಮತ್ತು ಮೆಂಬರ್ಗಳು ಸಹ ಬಂದಿದ್ದರು. ಅದ್ರ ಜೊತೆಗೆ ಊರಿನ ಗ್ರಾಮಸ್ಥರೆಲ್ಲ ಸೇರಿದರು. ಅಲ್ಲಿ ಈ ಸರ್ವೆಯನ್ನು ಮಾಡಬೇಕಾದ್ರೆ ಅವರು ಅಡಚಣೆ ಮಾಡಿದರು. ನಮಗೆ ಬರಬೇಕು ಜಮೀನು ಇದು. ಇಲ್ಲಿ ನಾವು ಈ ಸ್ಥಳಕ್ಕೆ ಬಂದಾಗ ಅಲ್ಲಿ PDO ಮತ್ತು ಇವರೆಲ್ಲ ಬಂದಂಥ ಸಂದರ್ಭದಲ್ಲಿ ಗ್ರಾಮಸ್ಥರು ಸಹ ಬಂದರು. ಇದು ಸರ್ ನಮಗೆ ಸೇರ್ಸಕ್ಕಂಥದ್ದು ಸವರ್ಣೀಯರು ಏನಂದರು, ನಮಗೆ ಬರಬೇಕು ಈ ಜಮೀನು, ಇವನು ಹೆಂಗೆ ಗಜೇಂದ್ರ ಬಾಬುಗೆ ಇದು ಬತ್ತು ಅಂತ ಅಂದ್ಬಿಟ್ಟು ಪ್ರಶ್ನೆ ಮಾಡಿದರು. ಆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಗಜೇಂದ್ರ ಬಾಬುಗೂ ದಾಖಲಾತಿ ಇದೆ, ನಿಮ್ಮದೇನಾದರೂ ಇದ್ದರೆ ದಾಖಲಾತಿ ಕೊಡಿ ಅಂತ ಕೇಳಿದ್ರು PDO ಸಾಹೇಬರು. ಅದಕ್ಕೆ ನಾವು ಈಗ ನಮ್ಮ ಹಿಂದಿನ ದಾಖಲಾತಿ ಇದೆ, ಕೊಡ್ತೀವಿ, ನಮಗೆ ಕಾಲಾವಕಾಶ ಕೊಡಿ ಅಂತ ಕೇಳ್ಕೊಂಡ್ರು. ಆ ಕಾಲಾವಕಾಶ ಕೊಡೋದಕ್ಕೆ ನಾವು ಇಲ್ಲಪ್ಪ, ಈಗ ನ್ಯಾಯಾಲಯದ ಆದೇಶ ಇದೆ, ನ್ಯಾಯಾಲಯದ ಆದೇಶದ ಪ್ರಕಾರ ಇದನ್ನ ಸರ್ವೆ ಮಾಡಬೇಕು. ಆ ಸರ್ವೆಯನ್ನು ಮಾಡಬೇಕಾದ್ರೆ ನ್ಯಾಯಾಲಯದ ಆದೇಶನ ಉಲ್ಲಂಘನೆ ಮಾಡಿ ನಿಮಗೆ ಕಾಲಾವಕಾಶ ಕೊಟ್ಟರೆ ಅದು ತಪ್ಪಾಗುತ್ತೆ ಅಂತ ಕೇಳ್ಕೊಂಡು ಆಗ ಅವರು ಅದಕ್ಕೆ ಒಪ್ಪಲಿಲ್ಲ. ಇಲ್ಲ, ನಮಗೆ ಕಾಲಾವಕಾಶ ಕೊಡಲೇಬೇಕು ಅಂತ ಅವ್ರು ಗಲಾಟೆ ಮಾಡೋಕ್ಕೆ ಪ್ರಾರಂಭ ಮಾಡಿದರು ಸವರ್ಣೀಯರು. ಆಗ ವಿಧಿ ಇಲ್ಲದಲೇ ಅವರ ಈಗ ಮಾತಿಗೆ ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.